ಫ್ರೆಂಡ್ಸ್ ಸೀರಿಯಸ್ ಆಗಂತೂ ಇವತ್ತು ಇವರು ಇಷ್ಟು ಆಟೋ ನೋಡಿ ನನಗೆ ಬೇಜಾರಾಗೋಯ್ತು ಅನ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಫ್ರೆಶ್ ಆಗಿ ಜೀರಿಗೆ ವಾಟರ್ ಕುಡ್ಕೊಂಡು ಕೂತಿದ್ರೆ ಮಕ್ಕಳು ಬಂದು ನೋಡ್ತಾ ಇದ್ರು. ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಜಿಮ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನನ್ನ ವೈಫ್ ಹೊರಟಿದ್ದೇನೆ ಜಿಮ್ ಕಡೆಗೆ. ಹೋಗೋ ರೂಟಲ್ಲಿ ಬೆಳಗ್ಗೆ 6:30 ಇಷ್ಟೊಂದು ಆಟೋ ನಿಂತಿದ್ದು ನೋಡಿ ಸಖತ್ ಬೇಜಾರಾಯ್ತು. ಯಾಕಂದ್ರೆ ದುಡಿಯೋ ಟೈಮಲ್ಲಿ ಇವ್ರು ಬಂದು ಗ್ಯಾಸ್ಗೋಸ್ಕರ ಹಿಂಗ್ ನಿಲ್ಸ್ಕೊಂಡು ನಿಂತಿದ್ರೆ ಯಾರು ಏನಂತಾರೆ ಹೇಳಿ, ಬೇಗ ಅವ್ರಿಗೆ ಗ್ಯಾಸ್ ಸಿಗ್ಲಿ, ಬೇಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಅನ್ಕೊಂಡು ಮನ್ಸಲ್ಲೇ ಹಾಗೆ ಜಿಮ್ ರೀಚ್ ಆದ್ರಿ. ಕೆಳಗಡೆ ಹೋಗಿ ಪಾರ್ಕಿಂಗ್ ಮಾಡಿ ಸೀದಾ ಮೇಲ್ಗಡೆ ಹೋಗಿ 15 ನಿಮಿಷ ಫುಲ್ ವಾಕಿಂಗ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಬಂದ್ಬಿಟ್ಟು ನಮ್ದು ಬಾಡಿ ವರ್ಕೌಟ್ ಮಸ್ತಾಗಿ ಮಾಡಿದ್ರಿ ಅನ್ಕೊಳ್ಳಿ. ನೀವೇ ನೋಡ್ಬೋದು ಯಾವ ತರ ಮಾಡಿದೀವಿ ಅಂದ್ಬಿಟ್ಟು. ಬೆವರು ಇಳಿಸ್ಬಿಟ್ರಿ ಅನ್ಕೊಳ್ಳಿ. ಸುಸ್ತಾಗೋಗಿತ್ತು. ನನ್ನ ವೈಫ್ ವರ್ಕೌಟ್ ಎಲ್ಲ ಆದ್ಮೇಲೆ ಸ್ಟ್ರೆಚ್ ಮಾಡ್ತಾ ಇದ್ರು. ನನಗಂತೂ ಸುಸ್ತಾಗ್ತು. ಬೇಗ ಬನ್ನಿ ಅಂತ ಹೋಗ್ಬಿಟ್ಟು ಪ್ರೋಟೀನ್ ಶೇಕ್ ಕುಟ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸೀದಾ ನಾನು ನನ್ನ ವೈಫ್ ಹೊರಟಿದ್ದೇನೆ. ಸ್ವಲ್ಪ ಕೆಲಸ ಆಯ್ತು ಅಂದ್ಬಿಟ್ಟು ಅವ್ರನ್ನ ಅಲ್ಬಿಟ್ಬಿಟ್ಟು ನಾನು ಹೋಗಿ ಮಧ್ಯಾಹ್ನ ಆಗಿತ್ತು ಫ್ರೂಟ್ ಬೋಲ್ ತಿನ್ಕೊಂಡು ಸೀದಾ ಸರಿ ಬಿಟ್ಟು ಊಟ ಟೈಮ್ ಆಗಿತ್ತು. ಮನೆಗೆ ಬಂದು ಊಟ ಮುಗಿಸ್ಕೊಂಡು ನಾನು ನನ್ನ ವೈಫ್ ರೆಡಿಯಾಗಿ ನಾವು ಹೋಗಿದ್ದೇನೆ ನಮ್ಮ ಮನೆಗೆ. ನಮ್ಮ ವೈಫ್ ನ ಕರ್ಕೊಂಡೋಗಿ ಅಲ್ಬಿಟ್ಬಿಟ್ಟು ನನ್ನ ತಮ್ಮ ಬಾರೋ ಗಾಡಿ ವಾಶ್ ಮಾಡ್ಸೋಣ ಅಂತ ತಗೊಂಡೋಗಿ ಅವ್ನು ಬುಲೆಟ್ ವಾಶ್ ಮಾಡ್ಕೊಂಡು, ಯಾಕಪ್ಪ ಅಂದ್ರೆ ನಾಳೆ ಆರತಿ ಕುಡಕ್ಕೆ ಹೋಗ್ತಾನೆ ಅದಕ್ಕೆ ವಾಶ್ ಮಾಡಿಸ್ಕೊಂಡು ಬರೋ ರೂಟಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಹೋಗ್ಬಿಟ್ಟು ಅವನು ದೋಸೆ ತಿಂದ, ನಾವು ಬ್ಲಾಕ್ ಕಾಫಿ ತಗೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಸಾಂಗ್ ಎಲ್ಲ ಆಡ್ತಾ ಇದ್ರು. ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬರೋಷ್ಟು ನಮ್ಮ ಅಪ್ಪ ಕೂಡ ಬಂದಿದ್ರು. ಅವ್ರನ್ನು ಮಾತಾಡ್ಸ್ಕೊಂಡು ಅಲ್ಲೇ ಊಟ ಕೂಡ ಮಾಡ್ಕೊಂಡು ಸೀದಾ ನಾನು ನನ್ನ ವೈಫು ಮನೆ ಕಡೆಗೆ ಬಂದ್ರಿ. ಮನೆ ಕಡೆಗೆ ಬಂದ ತಕ್ಷಣ ಅವರಿಬ್ರು ವಾಕಿಂಗ್ ಕರ್ಕೊಂಡು ಹೋಗಿರಲಿಲ್ಲ ಮಕ್ಕಳನ್ನ, ಅದಕ್ಕೆ ಅವ್ರನ್ನ ವಾಕಿಂಗ್ ಕರ್ಕೊಂಡಿದ್ದೆ. ಫ್ರೆಂಡ್ಸ್ ಇವತ್ತು ಮೀಲಾಗಿ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್. ಬೈ ಫ್ರೆಂಡ್ಸ್.